ಕೆಲವು ಅನೇಕ ಪಬ್ಲಿಕ್ ಬಿಜೆಪಿ ಏನು ಮಿಸ್ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿತ್ತು. ಇಲ್ಲ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಬಹಳ ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ಪಬ್ಲಿಕ್ ಏನ್ ಒಪಿನಿಯನ್ ಇದೆ ಅದೆಲ್ಲ ಹಿಂದೆ ಎಲ್ಲ ಯಾವ ರೀತಿ ಬಂದಿತ್ತು ಅದನ್ನ ಸೇರಿಸಿದ್ದಾರೆ. ನಾವು ನಮ್ಮ ಸಲಹೆಗಳು ಕೂಡ ಅವ್ರದ್ದು ಎಲ್ಲ ಕೇಳಿದೀವಿ, ನಮ್ಮ ಸಲಹೆಯನ್ನು ಕೂಡ ಕೇಳ್ತಾ ಇದ್ವಿ. ಅಲ್ಟಿಮೇಟ್ಲಿ ಅವ್ರ ಒಪಿನಿಯನ್ ಎಲ್ಲ ತೋರಿಸ್ಕೊಂಡಿದೀವಿ. ನಮ್ಗೆ ಯಾರನ್ನೂ ಭಾಗ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಜನನ ಸಮಾಜದ ಯಾರನ್ನೂ ಭಾಗ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಅವರ ಅಭಿಪ್ರಾಯಗಳನ್ನ ಯಾರು ಬೇಕಾದ್ರೂ ಹೇಳ್ಕೊಳಕ್ ಅವಕಾಶ ಇದೆ. ನೂರಾರು ಸಮುದಾಯದವರು ಬಂದು ನಾವು ಇಂಥ ಸಮುದಾಯಕ್ಕೆ ಸೇರಿದೀವಿ, ನಮ್ದು ಪ್ರತ್ಯೇಕವಾದಂತ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಸೇರಿಸಿದ್ದಾರೆ. ಹಿಂದೇನೂ ಆಗಿದೆ, ಇವತ್ತು ಆಗಿದೆ. ಆದ್ರೆ ನಾವು ಅದಕ್ಕೆ ಕೆಲವು ಅನೇಕ ನಮ್ಮ ಸದಸ್ಯರು ಕೆಲವು ಅಪೇಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ನಾವು ಪೊಲಿಟಿಕಲಿ ಮಾತಾಡೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಎಲ್ಲರಿಗೂ ನ್ಯಾಯವನ್ನು ಒದಗಿಸಬೇಕು ದೃಷ್ಟಿಯಿಂದನೇ ಈ ಒಂದು ಸಮೀಕ್ಷೆಯನ್ನ ನಾವು ಮಾಡ್ತಾ ಇದ್ದೀವಿ. ಈ ವಿಚಾರನ ನಾವು ಚೀಫ್ ಮಿನಿಸ್ಟರ್ ಅಲ್ಟಿಮೇಟ್ಲಿ ನಾವು ತಿಳಿಸ್ಬಿಟ್ಟು ನಿಮ್ಗೆ ಏನು ಅನ್ನೋದು ನಾವು ಮೇಜರ್ ವಿಷಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.